मेरी दोस्त. ಹಲೋ ನಮಸ್ಕಾರ, ವೆಲ್ಕಮ್ ಟು ಗರ್ಲ್ ಬೈಕರ್ ಕೋಮಲ್ ಯೂಟ್ಯೂಬ್ ಚಾನಲ್. ಇದು ನಮ್ದು ಡೇ 3 ಮಾರ್ನಿಂಗ್ ಮೂಡ್ ಆಫ್. ನಮ್ದು 3-9 ಐತಲ್ಲ, ಸ್ಟಾರ್ಟ್ ಆಗತ್ತಿಲ್ಲ, ಬ್ಯಾಟ್ರಿ ಫುಲ್ ವೀಕ್ ಆಗೈತಿ. ಇಲ್ಲಿಂದ ಇವತ್ತು ತ್ರಯಂಬಕೇಶ್ವರ ಹೊಂಟೈತಿ. ತ್ರಯಂಬಕೇಶ್ವರಿಂದ ನೆಕ್ಸ್ಟ್ ಓಜಾರ್ ಹೊಂಟೈತಿ. ಓಜಾರದಿಂದ ನೆಕ್ಸ್ಟ್ ಹೊಂಟೈತಿ ಗಿರಿಜಾತ್ಮಜ. ಅದಾದ್ಮೇಲೆ ಹೊಂಟೈತಿ ಭೀಮಾಶಂಕರ್. ಲಾಸ್ಟ್ ಇವತ್ತು ನಾವು ಭೀಮಾಶಂಕರ್ ಜ್ಯೋತಿರ್ಲಿಂಗ ಒಳಗೆ ಸ್ಟೇ ಮಾಡ್ಬೇಕಂತ ಮಾಡಿದ್ವಿ. ಬಟ್ ಐ ಗೆಸ್ ನಂಗೆ ಅನ್ಸಿದ ಪ್ರಕಾರ ಭೀಮಾಶಂಕರ್ ಹತ್ರ ಎಲ್ಲೂ ಆಸ್ಪಾಸ್ ರೂಮ್ಸ್ ಸಿಗೋದು ಡೌಟ್. ಬಿಕಾಸ್ ಜ್ಯೋತಿರ್ಲಿಂಗ ಹತ್ರ ನಾನು ಎಲ್ಲ ರೂಮ್ಸ್ ಕಡಿಮೆ ಇದ್ದಾವೆ. ನೋಡ್ಬೇಕು, ನಾನು ಹೋಗಿಲ್ಲ, ಅದಕ್ಕೋಸ್ಕರ ಹೋಗ್ತೀರ ಅಲ್ಲಿ ಮಟ್ಟ ಸಿಕ್ಕರೆ ಸರಿ, ಇಲ್ಲಪ್ಪ ಮತ್ತು ಹೊರಗಡೆ ಬಂದು ಎಲ್ಲಾದರೂ ಸಿಟಿ ಕಡೆ ಹಾಲ್ಟ್ ಮಾಡ್ತೀನಿ. ಅವಾಗ ಹೇಳ್ದಂಗೆ ಡೇ ಸ್ಟಾರ್ಟೆಡ್ ವೆರಿ ವರ್ಸ್ಟ್ ಅಂತ ನನ್ನಲ್ಲ. ಗಾಡಿ ಫೈನಲಿ ಸ್ಟಾರ್ಟ್ ಆಯ್ತು. ಏನೈತಿ ಪಾಪ ಇಬ್ರು ಅಣ್ಣಗಳು ಲಿಟ್ರಲಿ ಇಷ್ಟೊತ್ತು ಹೆಲ್ಪ್ ಮಾಡಿದ. ಅಷ್ಟು ಒಬ್ಬನ ಅಣ್ಣ ಪಾಪ ಫಸ್ಟ್ ಬಂದಿದ್ದ, ಆಮೇಲೆ ಅವ್ನು ಮತ್ತು ಅವ್ನ ಫ್ರೆಂಡಿಗೆ ಕರೆದ. ಅವ್ನು 15-20 ಮಿನಿಟ್ಸ್ ಬರ್ತೀನಿ ಅಂದೊಂದು 5 ಮಿನಿಟ್ಸ್ ಒಳಗೆ ಬಂದು 2 ರೌಂಡ್ ಡಕಲ್ ಪುಷ್ ಮಾಡಿದ್ವಿ. ಡಕಲ್ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಆಮೇಲೆ ಮತ್ತು ನಾವು 3 ಜನ ಸೇರಿ ಡಕಲ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಅವಳು ಮೇಲೆ ಕೂತ್ಕೊಂಡಿಲ್ಲ, ಅವಳು ಕ್ಲಚ್ ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ಲ. ಲಿಟ್ರಲಿ 2 hours ವೆಯ್ಟ್ ಮಾಡಿದ್ರು ಅನ್ಸಲ್ಲ, 2.5 hours. 5:15 ಕೆಳಗೆ ಬಂದು ಈಗ ಆಲ್ರೆಡಿ 8 o'clock ಆಗೈತೆ. 3 hours, ಲಿಟ್ರಲಿ 3 hours ಅಂತ ಅನ್ಕೋಬೋದು. ಸೊ ಈಗ ಹೋಗ್ತೈತಿ ಇಲ್ಲಿಂದ 1.5 hour ನಾಸಿಕ್ ರೀಚ್ ಆಗ್ತೀವಿ. ನಾಸಿಕ್ ರೀಚ್ ಆದ್ಮೇಲೆ ಫಸ್ಟ್ ಬ್ಯಾಟ್ರಿ ತೋರಿಸ್ಕೋತೀನಿ. ಅದನ್ನು ತೋರಿಸಿ ಬ್ಯಾಟ್ರಿ ವೀಕ್ ಆಗೈತೆ ಭಾಳಪ್ಪ ಅಂತಂದ್ರೆ ಸ್ವಲ್ಪ ಚಾರ್ಜ್ ಅಪ್ ಮಾಡಿಸ್ಕೋತೀನಿ. ಇಲ್ಲ ಇಫ್ ಇನ್ ಕೇಸ್ ಬ್ಯಾಟ್ರಿ ಎಕ್ಸ್ಚೇಂಜ್ ಹಾಕೈತಪ್ಪ ಅಂದ್ರೆ ವಾರಂಟಿ ಒಳಗೆ ಕ್ಲೇಮ್ ಮಾಡಿಸ್ಕೊತೀನಿ. ನಂದು ಅದು ನಟ್ ಕಳೆದಿದ್ರೆ ನೆಟ್ಟೊಂದು ಹಾಕಿಸ್ಕೊತೀನಿ, ಹಾಕಿಸ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ಪಟ್ ವಿತೌಟ್ ಬ್ರೇಕ್ಫಾಸ್ಟ್ ಹೋಗೋಣ. ಫಸ್ಟ್ ತ್ರಯಂಬಕೇಶ್ವರ ರೀಚ್ ಆಗ್ಬೇಕು. ಡೇ 3 ಫಸ್ಟ್ ಫ್ಯೂಲ್ ಅಪ್. ಆಕಿನ ಗಾಡಿ ಬಂದ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ ಬಟ್ ಸ್ಟಿಲ್ ಚಾನ್ಸ್ ವಾಡ ಗಾಡಿ ಸ್ಟಾರ್ಟ್ ಆಗತ್ತಿದೆ. ಸ್ಟಾರ್ಟ್ ಆಗಲ್ಲ ನಾ ಹೆದರಿಕೆ. ಈಗ ಸ್ಪೇರ್ ಕೀ ತೆಗೆದು ಫ್ಯೂಲ್ ಹಾಕ್ಸಾತೀವಿ ಅಂತ ಒಳ್ಳೆ ಮಕ್ಕಳಲ್ಲ. ಮತ್ತು ಅದೇ ಹಣೆ ಬರ ಆ ಗಾಡಿದ ಫ್ಯೂಲ್ ಹಾಕಕ್ಕೆ ಟ್ಯಾಂಕ್ ಲಿಡ್ ಓಪನ್ ಮಾಡಿದ ಕೀ ತೆಗ್ದು ಅದಿನ್ನೊಂದು ಸ್ಪೇರ್ ಕೀ ಐತಿ. ಅದು ಸ್ಪೇರ್ ಕೀ ಅದು ಏನೋ ಮಷ್ಕಿರಿ ಮಾಡ್ಸಾರ ಅವ್ರು. ಅದು ಚಾವಿನೂ ಓಪನ್ ಆಗಲಿಲ್ಲ. ಅದಿವ್ರಿ ಅದೇ ಕೀ ತೆಗೆದು ಮತ್ತು ಇನ್ನೊಂದು ಸತಿ ಹಾಕೋಣ ಅಂತ ತೆಗೆದ್ರೆ ಗಾಡಿ ಇನ್ನೊಂದು ಮತ್ತು ಸ್ಟಾರ್ಟ್ ಆಗಲಿಲ್ಲ. ಪೆಟ್ರೋಲ್ ಬಂಕ್ ಅಣ್ಣಗಳು ಆಮೇಲೆ ಇಲ್ಲಿ ಫ್ಯೂಲ್ ಹಾಕ್ಸಕ್ಕೆ ಬಂದವರು ಹೆಲ್ಪ್ ಮಾಡಿದರು. ಈ ಫ್ಯೂಲ್ ಹಾಕಿಸ್ಕೊಂಡೈತಿ. ಈಗ ಎಲ್ಲಿ ಸ್ಟಾಪ್ ಮಾಡೋಂಗಿಲ್ಲ, ಸ್ಟ್ರೇಟ್ ಅವೇ ನಾಸಿಕ್. ಅಲ್ಲಿ ಮಟ್ಟ ನಾಷ್ಟ ಇಲ್ಲ ಊಟ ಇಲ್ಲ ಅಂದ್ರೂ ನಡಿತೈತಿ. ಗಾಡಿ ಮೊದಲು ಬ್ಯಾಟ್ರಿ ಕರೆಕ್ಟ್ ಮಾಡಿಸ್ಬೇಕು. ನಾ ಲೆಟ್ಸ್ ಗೋ. ದಬ್ಬಿ ಸುಸ್ತಾಗತೈತಿ ಅಪ್ಪ. ಇಲ್ಲಿ ನನ್ನ ಹತ್ರ ಬಾ, ನಾನು ಹಾಕ್ತೀನಿ. ನೀ ಮಾತ್ರ ಏನು ಮಾಡಕ್ಕೆ ಹೋಗ್ಬೇಡ. ಈಗ ನಾನು ಮತ್ತೆ ಅಯ್ಯೋ ಅಕ್ಕ ಅಂದ ತಕ್ಷಣ ನಾನು ಗಾಡಿಯಲ್ಲಿ ಬಂದಾಯ್ತು ಅಪ್ಪ ಅಂದೆ. ಈ ಸದ ಬಿಟ್ರಪ್ಪ ನಾ ಒಬ್ಬಕ್ಕೆ ಮುಂದೆ ಹೋಗ್ಬಿಡ್ತೀನಿ ಸೀರಿಯಸ್ಲಿ. ಏನು ಕಲಿತೀನಿ ಆಗ್ತಿದ್ದಪ್ಪ ಗಾಡಿ. ಲೊಕೇಶನ್ ಈಗ 1.2 kilometers ದೂರ ಅದೀವಿ. ಇಲ್ಲಿ ಅಕ್ಕಪಕ್ಕ ಗುಡ್ಡ ಇದ್ದಾವೆ. ಫೈನಲಿ ವಿ ಆರ್ ಎಟ್ ತ್ರಯಂಬಕೇಶ್ವರ್, ಅವರ್ 2nd ಜ್ಯೋತಿರ್ಲಿಂಗ ಆ್ಯಂಡ್ ಮೈ 5th ಜ್ಯೋತಿರ್ಲಿಂಗ. ಸೊ ಎಕ್ಸಾಕ್ಟ್ಲಿ ಇದಪ್ಪ ನಾವು ತ್ರಯಂಬಕೇಶ್ವರಕ್ಕೆ ಬಂದೀವಿ. ಇಲ್ಲಿ ಎಂಟ್ರೆನ್ಸ್ ಎಲ್ಲೈತೆ ಅಂತ ಗೊತ್ತಿಲ್ಲ ಗುಡಿದ, ಎಲ್ಲೋ ಕಳ್ಸಾತಾರ. ಬಟ್ ಸ್ಟಿಲ್ ಅದೇನೋ 200 rupees ಟಿಕೆಟ್ ತೊಗೊಂಬಂದ್ರೆ ಡೈರೆಕ್ಟ್ ದರ್ಶನ ಅಂತ. ಅದು ತೊಗೊಂಡು ವಿ ಆರ್ ಗೋಯಿಂಗ್ ಇನ್ಸೈಡ. ನಂದು ಇದನ್ನ ಐತಲ್ಲ ಸೊಟ್ಟಪಟ್ಟ ಹಚ್ಚನ, ಬಟ್ ಸ್ಟಿಲ್ ನಡೀತಿದೆ. ಹೋಗೋಣ ಜಲ್ದಿಯಲ್ಲಿ ಮುಗಿಸ್ಕೊಂಡು ಹೋಗ್ಬೇಕು. ಬಿಕಾಸ್ ಗಾಡಿ ಸ್ಟಾರ್ಟ್ ಆಯ್ತು, ಭಾಳ ಪೆಟ್ರೋಲ್ ಕೂಡ ಇರ್ತಿಲ್ಲ ಅಂದ್ರೆ ತೊಗೊಂಡು ಲೆಟ್ಸ್ ಗೋ. ಸೊ ತ್ರಯಂಬಕೇಶ್ವರ ದೇವಸ್ಥಾನ ರಿಪೇರಿ ಮಾಡತ್ತಾರ, ಫುಲ್ ಇದು ಕಟ್ಟಾರ. ಇಲ್ಲಿ ಹೂ ತೊಗೊಂಡಿದ್ದೀವಿ ಇವತ್ತು. ಲೆಟ್ಸ್ ಗೋ ಇನ್ಸೈಡ್. ಅದು 200 rupees ಟಿಕೆಟ್ ತೊಗೊಂಡೈತಿ. ಹೊಂಟೇವಲ್ಲ ನೋಡ್ರಿ, ಲೈನ್ ನೋಡ್ರಿ, ಇದು ನಾರ್ಮಲ್ ಟಿಕೆಟಿಗೆ, ನಾರ್ಮಲ್ ಇದಕ್ಕೆ ಅಪ್ಪಿ ಅಷ್ಟು ದರ್ಶನ ಮಾಡ್ಕೊಂಬತ್ತಿದ್ದೇನೆ ಲೈನ್ ಮಾಡ್ಕೊಂಡು. ನೋಡ್ರಿ ಇವರು ಅಣ್ಣ ಅಕ್ಕ ದಾವಣಗೆರೆದವ್ರು. ಅಕ್ಕನ ಫೋಟೋ ತೆಗಿಯಕ್ಕೆ ಅಣ್ಣ ಇಂಥ ಚಂದ ಬಾಗ ನೋಡ್ರಿ. ನಾವೆಲ್ಲ ಟ್ರಿಪ್ಪಿಗೆ ಪಾರ್ಕ್ಗಳಿಗೆ ಹೋದ್ರಿ, ಇವ್ರು ಜ್ಯೋತಿರ್ಲಿಂಗಗಳು ಅಡ್ಡಾಡೋದು ನೋಡ್ರಿ ಮಕ್ಳು. ಇಲ್ಲೊಂದು ಕಲರ್ ವಾಟರ್ ಕಲರ್ ತ್ರಿಶೂಲ್ ಐತಿ, ಅಲ್ಲೂ ಫೋಟೋ ತಗೊಂಬರತ್ತೀವಿ ನಾವು. ಅಲ್ಲಿನೂ ಏನೋ ಐತಿ ಹೂ, ಅಲ್ಲಿ ಶಿವಂದೇನೋ ಐತಿ. ಏನೈತಿ ನೋಡ್ಕೊಂಬರೋದು ಬರ್ರಿ ಅಪ್ಪಿ. ಅಲ್ಲಿ ರೈಟ್ ಸೈಡ್ ಏನೋ ಶಿವಂದೇನೋ ಐತಿ. ಹಾಂ ಜನ ಜಾತ್ರೆ. ಇಲ್ಲಿ ನೋಡ್ರಿ ಕ್ಯೂ ಮತ್ತು ಕ್ಯೂ ಒಳಗೆ ಹೊಂಟ್ರಪ್ಪ ಅಂತಂದ್ರೆ 2 hours ಬೇಕಂದ ದರ್ಶನಕ್ಕೆ. ಗುಡಿ ಒಳಗೆ ದೇವ್ರ ಮುಂದೆ 1 ಸೆಕೆಂಡು ನಿಲ್ಲಕ್ಕೆ ಕೊಡೋದಿಲ್ಲ, 1 ಸೆಕೆಂಡ್ ಲಿಟ್ರಲಿ.
ಡನ್ ವಿತ್ ಸೆಕೆಂಡ್ ಜ್ಯೋತಿರ್ಲಿಂಗ ಆಫ್ ಮಹಾರಾಷ್ಟ್ರ. ತ್ರ್ಯಂಬಕೇಶ್ವರಿನ ದರ್ಶನ ಆಯಿತಾ. ಬಟ್ ದರ್ಶನ ಮಾತ್ರ ಲಿಟ್ರಲಿ ಹೇಳ್ತೇನಲ್ಲ 1 ಸೆಕೆಂಡ್ ಹಿಂಗೆ ಜಲಕ್ಕೆ ಅಷ್ಟೆ, 1 ಸೆಕೆಂಡು ನಿಲ್ಲಕ್ಕೆ ಕೊಡಾತಿಲ್ಲ ಅಲ್ಲಿ. ನೋಡಿ ಬಂದ್ವಿ. ನಮ್ಮ ಗಾಡಿ ಚಾಲೂನೇ ಇತ್ತು, ಹೊಂಟೈತೆ ನಮ್ಮ ಗಾಡಿ ಮುಂದೆ. ಈಗ ಎಲ್ಲಾದರೂ ಬ್ಯಾಟ್ರಿ ಅಂಗಡಿ ಸಿಕ್ಕರೆ ಫಸ್ಟ್ ಬ್ಯಾಟ್ರಿ ಮಾಡಿಸ್ಬೇಕು ನಾವು ಅದಕ್ಕೆ. ಅಪ್ಪ 11:16 ಆಗೈತೆ ಟೈಮ್ ಆಲ್ರೆಡಿ. ಇನ್ನೊಂದು ಹೊಸ ಕಾಂಡ್ ಬಂತು ನಮ್ಮ ಗಾಡಿ ನೋಡ್ರಿ ಹೆಂಗೈತಿ. ನೋಡು 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 LNK ಅಂತ ಉಚ್ಚೇತದ ಹಾಕಕ್ಕೆ LNK ಬೇಕು. ಬಟ್ ಅತ್ತ ನಮ್ಮ ಹತ್ರ LNK ಇಲ್ಲ. LNK ಈ ಸೈಜ್ ಇಲ್ಲ ಇದ್ರೊಳಗೆ. ಇಲ್ಲಪ್ಪ ಇನ್ನೊಂದು ಐತಿ ಈಗ ಸದ್ಯ. ಲೀಟ್ರ್ ಹಿಂಗೆ ಬಿಡ್ತೈತಿ. ಇಲ್ಲಿ ಹಿಡ್ಕೊ, ಹ್ಯಾಂಡಲ್ ತಿರ್ಗ್ಸು. ಎಲ್ಲೋ ಕಟ್ ಇಲ್ಲಲ್ಲ. ಎಸ್, ಇಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಇದೊಂದು 15 ಕಿಲೋಮೀಟರ್ಸ್ ಏನೋ ಉಳ್ದೈತಿ. ಅಲ್ಲಡ್ರಿ ಹಿಂಗೆ ಕದ್ದು ಮುದ್ದು ಚಾಕ್ಲೇಟ್ ತಿಂತ. ನೀರು ಖಾಲಿ ಆಗೈತೆ ಹೈಡ್ರೇಷನ್ ಬ್ಯಾಗ್ ಒಳಗೆ. ನೀರು ತುಂಬಿಸ್ಕೊಂಡೆ, ನೀರು ಕುಡಿದು ಚಾಕ್ಲೇಟ್ ತೊಗೊಂಡು ವಿ ಆರ್ ಗೋಯಿಂಗ್. ಇಮ್ಲಿ ಚಾಕ್ಲೇಟ್ ಸಿಕ್ಕೈತಿ. ಇಮ್ಲಿ ಚಾಕ್ಲೇಟ್ ನಂಗೆ ಬೆಳಗ್ಗಿಂದ್ರೆ ಏನೂ ತಿಂದಿಲ್ಲ ನಾವು. ಹಂಗೆ ಪಿರಿ ನಾಯಿಗೆ ತಿರುಗಾಡತ್ತೀವಿ. ಇದು ಒಂದು 112 ಕಿಲೋಮೀಟರ್ಸ್, ಆಲ್ಮೋಸ್ಟ್ ಒಂದು 300-400 ಕಿಲೋಮೀಟರ್ ಸ್ಟ್ರೆಚ್ ಹೊಡೋದಕ್ಕೆ ಸ್ಟ್ರೆಸ್ ಆಗಿರುತ್ತಲ್ಲ, ಹಂಗೆ ಫೀಲ್ ಆಗತೈತೆ ಪೂರ. ಬಂದ್ ಮಾಡಿ ನೋಡೋಣಪ್ಪಿ. ಸೊ ಈಗ ಬಂದೈತಿ ಇಲ್ಲೈತೆ ನೋಡ್ರಿ ಉಜಾರ್ದ ವಿಘ್ನಹರ ಗಣಪತಿಗ. ಇಲ್ಲಿ ಫುಲ್ ಬರ್ದಾರ ಈ ಕಡೆ ಐತಂತ. ಪ್ರತೀಕ್ಷಾಲೆ ನಿಂತ್ಕೊಂಡಾಳ, ನಾ ಬಂದೆ ಒಳಗೆ. ನಾನು ದೇವ್ರ ದರ್ಶನ ಮಾಡ್ಕೊಂಡು ನಾವು ಹೊರಗೆ ವಾಪಸ್ ನಾನು ನಿಂತ್ಕೋತೀನಿ, ಅವಳು ಬರ್ತಾಳೆ ಒಳಗಡೆ. ಪಟ್ಟನ್ನು ದೇವ್ರ ದರ್ಶನ ಮಾಡ್ಕೊಂಡು ಅಂತ ವಾಪಸ್ ಹೊರಗೆ ಹೋಗಿ ಅದೇ ಹೊರಗಡೆಯಿಂದ ಕೊಡತಕ್ಕಂತೀವಿ. ಇಲ್ಲೈತಿ ಉಜಾರ್ಗಿ ಗಣಪತಿ ಒಳಗೆ. ಸೊ ಇಲ್ಲ ಅದೊಂದು ಗ್ರೂಪ್ ಬಂದೈತಿ. ನನ್ನ ದರ್ಶನ ಮುಗೀತಾ, ನಾನು ಇವಾಗ ಹೊರಗೆ ಪ್ರತೀಕ್ಷೆ ಬರ್ತಾಳೆ ಒಳಗೆ. ಹಾಗೆ ಕಳಿಸ್ತೀನಿ. ಆಕಿನ ಗಾಡಿ ಕಾಯ್ಬೇಕಲ್ಲ. ಸೊ ಎಲ್ಲ ಅಂಗಡಿ ಹೊರಗೆ ಹಿಂಗೆ ಗಿಲ್ಗಿಂಚೆ ಹಾಕ್ಯಾರಪ್ಪ, ಏನು ಕಾರಣನ ಗೊತ್ತಿಲ್ಲ. ಈ ಕಡೆ ಎಲಿಫೆಂಟ್ಸ್ ಅದಾವ. ಗಾಡಿ ನಮ್ದು ಅಲ್ಲೈತಿ. ಸೊ ನಾನು ಅಲ್ಲೋಗಿ ನಳ್ಳಿ ಕುಂದಿರ್ತೀನಿ, ಅವಳಿಗೆ ಒಳಗೆ ಕಳಿಸ್ತೀನಿ. ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಅಶ್ವಿನಾಯಕ ಹೊಂಟೇವಿ. ಇಲ್ಲೇ 15 ಕಿಲೋಮೀಟರ್ಸ್. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಭೀಮಾಶಂಕರ್ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಫಸ್ಟ್ ಅದು ಬ್ಯಾಟ್ರಿ ಮಾಡಿಸ್ಬೇಕು. ಬ್ಯಾಟ್ರಿ ಮಾಡಿಸ್ಕೊಂಡು ಇಲ್ಲಿಗೂ ಆಟಿಗೆ ನೋಡ್ರಲ್ಲ 6th ಅಷ್ಟವಿನಾಕಿಗೆ ಬಂದೈತಿ. ಸ್ಟೆಪ್ಸ್ ಅದಾವೆ ಇಲ್ಲಿ ಇಂಥ ಸೇಮ್. ಈ ಸ್ಟೆಪ್ಸು 350 ಇದಾವಂತ. ಸೊ 350 ಸ್ಟೆಪ್ಸ್ ಹತ್ತಿ ಎಲ್ಲಿ ಹೋಗ್ತೀವಂದ್ರೆ ಅಲ್ಲಿ ಮ್ಯಾಲೆ ಪಾಲ್ಕಿ 1500 ರೂಪೀಸ್ ಪಾಲ್ಕಿ. ಬರ್ತೀಯಾ ಪಾಲ್ಕಿ ಒಳಗೆ? ನಡ್ಕೊಂತ ನಾವು ಹೆಂಗೆ ಎನರ್ಜಿಟಿಕ್ ಅದೀವಿ. ನೋಡ್ತೀನಿ ಎಲ್ಲಿ ಮಟ್ಟ ಈ ಡೈಲಾಗ್ ಬರ್ತೈತಿ ಅಂತಂದೆ. ಟಿಕೆಟ್ ಕೌಂಟರ್ ಈಸ್ ಹಿಯರ್. ಅಲ್ಲಿಂದ ಇಷ್ಟು ಬಂದು ಹತ್ಕೊಂಬಂದ್ರೆ ಇಲ್ಲಿ ಟಿಕೆಟ್ ಕೌಂಟರ್ ಐತೆ. 25 ರೂಪಾಯಿ ಒಂದು ಟಿಕೆಟ್. ಬಿ ಅವೇರ್ ಆಫ್ ಮಂಕೀಸ್. ನಾವು ದೊಡ್ಡ ಮಂಗ್ಯಾಗಳಿದ್ದಂಗೆ ಅದೇ ಮತ್ತು ಮಂಕಿ ಬಿ ಅವೇರ್ ಅಂತ. ಬ್ಲಾಗರ್ ಹಿಂಗೊಂದು ರೇಸ್ ಮಾಡ್ತಾರೆ. ಸೊ ಮೇಲೆ ಹತ್ಕೊಂಡು ಬಂದ್ವಿ. ಎಲ್ಲಿಂದ ಬಂದೀವಂದ್ರೆ ನಾವು ಲಿಟ್ರಲಿ ಏನಾಯ್ತಪ್ಪ ಅಲ್ಲೈತಿ ಆ ಸ್ಟಾಲ್ ಕಡೆ. ಅಲ್ಲಿ ಬಿಲ್ಡಿಂಗ್ ಕಾಣತೈತೆ, ಅಲ್ಲಿಂದ ಹಿಂಗೆ ಸುತ್ತರ್ಕೊಂಡು ಬಂದೀವಿ. ಇಲ್ಲಿದ್ದು ಹಿಂಗೆ ಹೊರಗೆಲ್ಲ ಸರೌಂಡಿಂಗ್ ಹಿಂಗೈತಿ. ಇಲ್ಲೈತೆ ನೋಡ್ರಿ ಗುಹೆ ಇದ್ದ. ಹಿಂಗೋಗಿ ಮತ್ತೆ ಅಲ್ಲಿ ಮೇಲೆ ಹತ್ಬೇಕು. ಅಲ್ಲಿಂದ ಮತ್ತೆ ಹಿಂಗೆ ಕೆಳಗೆ ಬರ್ಬೇಕು. ಅಲ್ಲಿ ಎತ್ಕೊ ಪ್ರತೀಕ್ಷೆ ಚಾಲೆಂಜ್ ಮಾಡ್ಯಾಳ ಗಣಪತಿಗೆ. ಇಷ್ಟು ಕಷ್ಟಪಟ್ಟು ಬಂದೇವಂದ್ರೆ ಅಕ್ಕಿ ಬೆಡ್ಕೊಂಡಿದ್ದು ಮಾಡಬೇಕಂತ ನಾವು ಗಣಪತಿ. ಇಲ್ಲಾಂದ್ರೆ ಚಾಳಿಟು ಅಂತ. ಸೊ ಇಲ್ಲೈತೆ ನೋಡ್ರಿ ಮಂಗ್ಯ ಹ್ಯಾಂಡ್ ಗುಡಿ ಒಳಗೆ ಹಿಂಗೈತಿ. ಫುಲ್ ಗುಹೆ, ಕಲ್ಲಿನ ಕೆಳಗೆ ಗುಡಿ ಕಟ್ಟಾರ. ಇಲ್ಲಿ ನೋಡ್ರಿ ಎಷ್ಟು ಮಂಗ್ಯ ಅದಾವ. 1 2 3 4 5 ತಿನ್ನಕ್ಕೆ ಹುಡುಗಾತಾವ. ಆ್ಯಂಡ್ ದೇವ್ರ ಇಲ್ಲಿ ಗಣಪತಿ ದರ್ಶನ ಮಾಡ್ಕೊಳ್ರಿಪ್ಪ ನೀವು. ನೋಡ್ರಿ ಎಷ್ಟು ಚೆಂದ ಅದಾರ ನಮ್ಮ ಮಂಗ್ಯಗಳು. ಸೊ ಇಷ್ಟು ಹತ್ಕೊಂಡು ಬಂದಿದ್ದು ವರ್ತ್ ಐತಿ. ಕಲ್ಲಿನ ಕೆಳಗಡೆ ದೇವಸ್ಥಾನ ಐತಿ, ಇಲ್ಲಿ ಒಳಗೈತಿ. ವರ್ತ್ ಇಟ್ ಕ್ಲೈಂಬಿಂಗ್. ಸೊ ವಾಪಸ್ ಕೆಳಗಿಳಿದ್ದೀವಿ. ಮಂಗ್ಯ ಅಂದ್ರೆ ಮಂಗ್ಯ ಇವಕ್ಕೆಲ್ಲ ಹೆಸರಿಟ್ಟೇವಿ. ಇವರೊಬ್ರು ಹೆಸರು ಹೇಳಬಾರ್ದಂತ. ಹೆಸರು ಹೇಳಿದ್ರೆ ಮತ್ತೆ ಪಿಕ್ಚರ್ ಹಾಕೈತೆ ಅದಕ್ಕೆ. ಆ್ಯಂಡ್ ಅದ್ರ ಹೆಸರು ಹೇಳ್ತೀನಿ ಬೇಕಾದ್ರೆ. ಅಲ್ಲೊಂದು ಅದು ಪ್ರತೀಕ್ಷನ್ ಟ್ವಿನ್. ಅದು ಅವಳಿ ಜವಳಿ ಸೇಮ್ ಇಟ್ಟಿಟ್ಟು ಅದಾವೆ ಎರಡು. ಇಲ್ಲಿ ಬಂದೈತಿ ಕಬ್ನಾಲ್ ಕುಡಿಯಾಕ.
ಇದಕ್ಕ ಯಾವ್ದೋ ಒಂದು ಭಾಷೆ ಒಳಗ ಕೂಸಿನ ರಸ ಅಂತಾರ. ಸರಿ ಕೂಸಿನ ರಸ ಯಾವ ಭಾಷೆ ಒಳಗೆ ಗೆಸ್ ಮಾಡಿ ನೋಡೋಣ. ಸೊ ಇದನ್ನ ಕುಡಿದು ಇಲ್ಲಿಂದ ಭೀಮಾಶಂಕರ್ ಹೋಗ್ತೈತಿ. ಫುಲ್ ಮೈ ಎಲ್ಲ ನೀರು ಪಾನಿ ಇಲ್ಲಿ ನೋಡ್ರಿ ಹೆಲ್ಮೆಟ್ ಜಾಕೆಟ್ ಅಲ್ಲೊಂದು ಹೆಲ್ಮೆಟ್ ಪಾಪ ಈ ಆಂಟಿ ಇಟ್ಕೊಂಡಿದ್ರ. ಸೊ ಇವ್ರ ಜೊತೆ ಯಾರಾದ್ರೂ ಮಗಳಿದ್ರ ಅವರೆಲ್ಲ ಹೋದ್ರ. ಇಲ್ಲಿಂದ ಭೀಮಾಶಂಕರ್ ನನಗೆ ಹೆಸರು ಗೊತ್ತಿಲ್ಲ. ಲೆಟ್ಸ್ ಗೋ. ಅಪ್ಪಿ ಗುಡಿ ಹೆಸರೇನು? ಗಿರಿಜಾತ್ ಮಜಾ. ವಾ ಬೇಟೆ ವಾ. You have been to Bhima Shankar? No. You are not doing Jyotirlings? Not all of them. We're just doing 2 Ashtavinayaka. Okay. That one you were at before today we also and this one, and then we go somewhere else. Okay. How many days you are traveling? 20. How many days or how many people? How many days? Days. Well, 5 days. 5 days. To Ganapati Pule. Okay. We are Sahajogi. Okay. We are traveling Ashtavinayaka. Okay. Maharashtra. For Ganpati, Shirdi and other temples. Oh, you have been to Shirdi also? No. Shirdi We'll be going tomorrow. Okay. Which is that? Grishneshwar. Yeah, Grishneshwar is a Jyotirling. Okay. Oh, nice. It's very nice. Yeah. It's very nice. I subscribe to the channel. Oh, thank you so much. So, have a good day. Bye. Thank you. ಸೊ ನಾನು 390 ತೊಗೊಂಡು ಇಲ್ಲಿ ಇನ್ನೊಂದು ಆಟೋಮೊಬೈಲ್ ಶಾಪಿಗೆ ಬಂದಿದ್ದೆ ರಿಲೇ ತೊಗೊಂಬರಕ್ಕ. ಈಗ ಊರಿಗೆ ಹೋಗೋ ಮಟ್ಟ ನಡೆಸ್ತೀನಿ. ಊರಿಗೆ ಹೋದ್ಮೇಲೆ ಅದು ಏನಂತಂದೇಳಿ ಶಾರ್ಟ್ ಔಟ್ ಮಾಡಿಸ್ಕೋಬೋದು. ಬಿಕಾಸ್ ನಂಗೆ ನಂಬಿಕೆನೇ ಇಲ್ಲ ಗಾಡಿ ಬಿಡೋಕೆ ಎಲ್ಲೂ ಅಲ್ಲಿಲ್ಲ. ನಾನು ಶಬೀಲ್ ಅಣ್ಣನ ಕಡೆ ಬಿಟ್ಟರೆ ಎಲ್ಲಿ ಗಾಡಿ ಬಿಡೋದಿಲ್ಲ. ನಾನು ಈ ಸ್ಟ್ರೆಸ್ಟ್ ಓದಿ ನಾನು ಕಣ್ಣು ಮುಚ್ಚಿ ಬಿಡ್ಬೋದು ಅಲ್ಲಿ. ಇಲ್ಲಿ ಇವನೇನೋ ವಯರ್ ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ ಅಂದ. ಯಪ್ಪ ನನಗೆ ಏನು ಬೇಡಪ್ಪ, ನನ್ನ ಗಾಡಿ ಹೆಂಗೈತೆ ಹಂಗೆ ಬಿಡು ಹೋಗ್ಲತ್ತಾಗ ಅಂತಂದೆ. ಹಂಗದು ಗಾಡಿ ಸ್ಟಾರ್ಟ್ ಆಗತ್ತಿದ್ದಲ್ಲ, ಹಂಗದು ಗಾಡಿ ತೊಗೊಂಡು ಹೋಗೋಣ. ನೀ ಹೇಳದೆ ಬೇಡವೇ ಮರ, ನಿನ್ಕಿಂತ ಮುಂಚೆ ನಾನೇ ಎಬ್ಸ್ಕೊಂಡು ಹೋಗ್ತೀನಿ ಅಂತಂದು ಹೇಳಿ ಪಟ್ಟನ ಗಾಡಿ ಸೀಟ್ ಹಾಕಿದಕ್ಕೆ ದಿಗಿ ಬಂದುಬಿಟ್ಟೆ. ಎವ್ರಿಥಿಂಗ್ ಈಸ್ ಕ್ಯಾನ್ಸಲ್ಡ್. ಈಗ ಹೆಂಗೈತೆ ಗಾಡಿ ಹಾಗೆ ಸ್ಟಾರ್ಟ್ ಮಾಡೋದು ಗೊತ್ತಾಯ್ತು. ಸ್ಟಾರ್ಟ್ ಮಾಡ್ಕೊಂಡು ಟ್ರಿಪ್ ಮುಗಿಸಿದ ಮೇಲೆ ಮಾಡ್ಕೊತೀವಿ ಮುಂದಿನ. ಇಲ್ಲಿಂದ 1.5 hour ರಾತ್ರಿ ಆದರೂ ಪರವಾಗಿಲ್ಲ ಹೋಗಿ ರೀಚ್ ಆಗ್ತೀವಿ. ಮಾರ್ನಿಂಗ್ ದರ್ಶನ ಮಾಡ್ಕೊಂಡು ಅಲ್ಲಿಂದ ಬಿಡ್ತೀವಿ ನಾವು. ಮಾರ್ನಿಂಗ್ ಗಾಡಿ ಕೆಲಸ ಆಯಿತು, ಫ್ರೀ ಮೇ ಗಾಡಿ ಕೆಲಸ ಆಯಿತು. ಹೇಗೆ ಬಂದ್ ಮಾಡಿ ಸ್ಟಾರ್ಟ್ ಮಾಡಿ. 3, 2, 1 ಸ್ಟಾರ್ಟ್. ಸೊ ನೆಕ್ಸ್ಟ್ ಫ್ಯೂಲ್ ಅಪ್ಪಿಗೆ ಬಂದೈತಿ ಫುಲ್ ಟ್ಯಾಂಕ್. ಎಸ್ ಭಯ್ಯ 104 ರೂಪಾಯಿ. ಸೊ ಈಗ ಬಂದೈತಿ ಭೀಮಾಶಂಕರ. ರಾತ್ರಿ ದರ್ಶನ ಮಾಡ್ಕೊಂಡು ಹೊಂಟೈತಿ. ಇಲ್ಲಿ ನೋಡ್ರಿ ಭೀಮಾಶಂಕರ ದೇವಸ್ಥಾನ. ಸೀದಾ ಇಲ್ಲಿಂದ ಹಿಂಗೆ ಹಿಂದಸ್ಕೊಂಡು ಹಿಂಗೆ ಬಂದ್ವಿ, ಸೀದಾ ಗುಡಿ ಹತ್ರ ಬಂದ್ವಿ. ಇಲ್ಲಾಂದ್ರೆ ಅಲ್ಲಿ ಸ್ಟೆಪ್ಸ್ ಇಳಿದು ಬರ್ಬೇಕು ಮಾತ್ರ. ಇವತ್ತು ಆಲ್ರೆಡಿ 350 ಸ್ಟೆಪ್ಸ್ ಹತ್ತಿ ಇಳಿದೇವಿ. ಸೊ ಅದಕ್ಕೋಸ್ಕರ ಬೈಕ್ ಇಲ್ಲಿ ಇಟ್ವಿ. ಅಂಟಿ ಕಡೆ ಹೂ ತೊಗೊಂಡಿದ್ದೆ. ಬೈಕ್ ಇಡೋಕ್ಕೆ ಜಾಗ ಕೊಟ್ಟರು, ಹೆಲ್ಮೆಟ್ ಇಡೋಕ್ಕೆ ಜಾಗ ಕೊಟ್ಟರು. ಅವರ ಇಟ್ಟು ಇವಾಗ ದೇವಸ್ಥಾನ ಒಳಗೆ ಹೊಂಟೈತಿ. ಹೋಗಿ ದರ್ಶನ ಮಾಡಿಕೊಂಡು ಹೊರಗೆ ಬಂದುವ. ಇಲ್ಲಿಂದ ಮತ್ತೆ ಹೋಗ್ತೀವಿ. ಬಿಕಾಸ್ ಇದು ನನಗೆ ಯಾಕೋ ಭಾಳ ರಿಮೋಟ್ ನನ್ನ ಸಾಧ್ತೈತಿ. ಅದಕ್ಕೋಸ್ಕರ ಲೆಟ್ಸ್ ಗೋ. ನೋಡ್ರಿ ಒಳಗಿಂದ ಲಿಂಗು ಇಲ್ಲೇ ಗುಡಿ ಒಳಗೆ. ಬಟ್ ಇಲ್ಲಿಂದ ನಾನು ನೋಡ್ಕೊಂಬಿಡ್ರಿ ಲಿಂಗು ಹಿಂಗೈತೆ ಅಂತಂದು ಒಳಗೆ. ದರ್ಶನ ಮಾಡ್ಕೊಂಡು ಹೊರ ಬಂದ್ವಿ. ನೋಡಿ ಸ್ಕ್ರೀನ್ ಒಳಗೆ ಲೈವ್ ಈಶ್ವರಂಗ ಲಿಂಗು ಬಸ್ ಅಲ್ಲಿ ಹೆಚ್ಚು ಕೈ ಮುಗಿದು ಬಂದಪ್ಪ ನಾನು. ನೋಡ್ರಿ ಹೆಂಗೆ ಬಂದು ಬಂದೆ. ಇಲ್ಲಿ ಹೊರಗಡೆ ಫುಲ್ ಕ್ರೌಡ್ ಐತಿ. ನೋಡ್ರಿ ಫುಲ್ ಕ್ಯೂ ಐತಿ. ಅಲ್ಲಿ ಮೇಲೆ ಮಠ ಐತಿ, ಹೊರಗೆ ಮಠ. ನಾವು ಇಲ್ಲಿಂದ ಡೈರೆಕ್ಟ್ ಹಿಂಗೆ ಹಾಸ್ಕೊಂಡು ಹೋಗ್ಬಿಟ್ರಿ. ಯಾಕಪ್ಪ ನಾವು ಹಿಂಗೆ ಸುತ್ಕೊಂಡು ಬಂದು ಇಲ್ಲಿ ಮಠ ಬಂದಿದ್ದಲ್ಲ, ಅದಕ್ಕೋಸ್ಕರ ಇದು ಮುಗಿದು ಇಲ್ಲಿಂದ ಹೊರಗೆ ಹೋಗ್ಬೇಕಂತ ಐತಿ. ಲೆಟ್ಸ್ ಏನಾಗ್ತೈತೆ ಗೊತ್ತಿಲ್ಲ, ಎಲ್ಲಿ ಸ್ಟೇ ಮಾಡ್ತೇವೆ ಅನ್ನೋದು ಗೊತ್ತಿಲ್ಲ. ಲೆಟ್ಸ್ ಸೊ ಗುಡಿ ಹಿಂದಿಂತ್ರ ಹಿಂಗೋಗಿ ಎಕ್ಸಿಟಿಂತ್ರ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಮಾಗಿ ತಿಂದ್ವಿ, ಇಲ್ಲೇ ಹೆಲ್ಮೆಟ್ ಎಲ್ಲ ಇಟ್ಟಿದ್ವಿ. ಸೊ ಇಲ್ಲಿಂದ ಮತ್ತೆ ವಾಪಸ್ ಹೊಂಟ್ವಿ. 61 kilometers 1.5 hour ತೋರಿಸತೈತಿ. ಸೊ ಮತ್ತೆ ವಾಪಸ್ ಇಬ್ಬರು ಇಂಟರ್ಕಾಮ್ ಒಳಗೆ ಕನೆಕ್ಟ್ ಆಗಿ ರೈಡ್ ಸ್ಟಾರ್ಟ್ ಮಾಡ್ತೀವಿ. ನಾವೀಗ ಹೊಂಟಿರೋದು ಮಂಚರ್ ಹೋಗ್ತಿದ್ವಿ. ಮಂಚರ್ನಿಂದ 61 kilometers ಐತಿ. ಅಲ್ಲಿಂದ ವಾಪಸ್ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಗಾಡಿ ಹೊಡೆದು ರೂಮ್ ಮಾಡ್ಬೇಕಂತ ಡಿಸೈಡ್ ಆಗೈತಿ. ರಾನ್ವಾರ್ ಅಂತ ಒಂದು ಹೋಟೆಲ್ ಐತೆ, ಅಲ್ಲಿ ಒಂದೈತಿ. ಲಗೇಜ್ ಇಳಿಸ್ಬೇಕು ಅಂತಿ ಬೈಕ್ ಮೇಲೆ. ನಾನು ಸ್ಟಿಲ್ ಬೈಕ್ ಮೇಲೆ ಇದ್ದೀನಿ. ಹೆಲ್ಮೆಟ್ ಈಗ ತೆಗಿಯಾಕಿಲ್ಲ, ಅಲ್ಲಿ ಹೋಗಿ ತೆಗಿತೀನಿ. ಮತ್ತೆ ಅದನ್ನ ಕೈ ಹಿಡ್ಕೊಂಡು ಹೋಗ್ಬೇಕು.
ಅಲ್ಲಿ ಮಟ್ಟ ಗ್ಲೌಸ್ ಇಟ್ಕೊಂಡು ಹೋಗಿ ಮೇಲೆ ಹೋಗಿ ಮಲ್ಕೊತೇನೆ